ಮೊಹಮ್ಮದ್ ಶಮಿ ಜ್ಯೂಸ್ ಕುಡಿದಿದ್ದೇ ತಪ್ಪು. ಶಮಿ ಕ್ರಿಮಿನಲ್. ರಂಜಾನ್ ಮರೆತ್ರ शमी विरुद्ध मुस्लिम मौलवी कदन। मोहम्मद शमी साहब हैं, उन्होंने क्रिकेट के दरमियान पानी पिया या कुछ और चीज पी। तमाम लोग उनको देख रहे थे और इस दरमियान जब वो खेल रहे हैं तो इसका मतलब वो सेहतमंद हैं, तंदुरुस्त हैं, तवाना है। अब ऐसी कंडीशन में उन्होंने रोजा नहीं रखा और रोजा न रख करके फिर उन्होंने पानी भी पिया। ಶಮಿ ಮಾಡಿದ್ದು ಸರಿನಾ? ಹಾಗಾದ್ರೆ ಶಮಿ ವಿಡಿಯೋ ಎಲ್ಲ ಕಡೆ ವೈರಲ್. ಡಿವೋರ್ಸ್ ಆಯ್ತು, ಪಾಕಿಸ್ತಾನ್ ಮ್ಯಾಚ್ ಆಯ್ತು, ಈಗ ಎನರ್ಜಿ ಡ್ರಿಂಕ್ ಸರದಿ. ನಮಸ್ಕಾರ, ATN.comಗೆ ಸ್ವಾಗತ. ನಾನು GM ಪವಿತ್ರ. 2025ರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಫೈನಲ್ ತಲುಪಿರುವಂತಹ ಟೀಮ್ ಇಂಡಿಯಾ ಇದೀಗ ಭಾನುವಾರ ನಡೀತಾ ಇರುವಂತಹ ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡವನ್ನ ಎದುರಿಸೋಕೆ ಸಕಲ ತಯಾರಿ ಮಾಡ್ಕೊಳ್ತಾ ಇದೆ. ಇಡೀ ಟೂರ್ನಿಯಲ್ಲಿ ಟೀಮ್ ಇಂಡಿಯಾ ಸಾಂಘಿಕ ಪ್ರದರ್ಶನ ನೀಡೋ ಮೂಲಕ ಅಜೇಯವಾಗಿ ಫೈನಲ್ ಅನ್ನು ಪ್ರವೇಶಿಸಿದೆ. ಅದರಲ್ಲೂ ರಂಜಾನ್ ತಿಂಗಳಲ್ಲೂ ಸಹ ತನ್ನ ಉಪವಾಸ ಆಚರಣೆಗೆ ಬ್ರೇಕ್ ಹಾಕಿ ದೇಶಕ್ಕಾಗಿ ಆಡ್ತಾ ಇರುವಂತಹ ಟೀಮ್ ಇಂಡಿಯಾ ವೇಗಿ ಮೊಹಮ್ಮದ್ ಶಮಿ ಅವರ ಬಗ್ಗೆ ಇಡೀ ದೇಶವೇ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದೆ. ಆದರೆ ಈಗ ಅವರದ್ದೇ ಧರ್ಮದ ಮೌಲ್ವಿಯೊಬ್ಬರು ಉಪವಾಸ ಆಚರಿಸಿದ ಶಮಿಯನ್ನ ಕ್ರಿಮಿನಲ್ ಅಂತ ಜರಿದಿದ್ದಾರೆ. ಶಮಿ ಡಿವೋರ್ಸ್ ವಿಚಾರ, ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಚೆನ್ನಾಗಿ ಆಡಿಲ್ಲ, ಅಲ್ಲೂ ಟೀಕೆಗಳನ್ನು ಶಮಿ ಎದುರಿಸಿದ್ರು. ಈಗ ರಂಜಾನ್ ಟೈಮ್ನಲ್ಲಿ ಉಪವಾಸ ಮಾಡಿಲ್ಲ ಅನ್ನೋ ಟೀಕೆ ಶಮಿ ಹೆಗಲ ಮೇಲಿದೆ. ದುಬೈನಲ್ಲಿ ನಡೆದಂಥ ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಪರ ಕಣಕ್ಕಿಳಿದಿದ್ದಂಥ ಶಮಿ ಬೌಲಿಂಗ್ ಮಾಡಿ ಸುಸ್ತಾಗಿದ್ದರಿಂದ ಬೌಂಡ್ರಿ ಲೈನ್ ಬಳಿ ಬಂದು ನಿಂತು ಎನರ್ಜಿ ಡ್ರಿಂಕ್ ಅನ್ನ ಕುಡಿದಿದ್ರು. ಶಮಿಯವರ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗಿತ್ತು. ಉಪವಾಸ ನಿಯಮವನ್ನು ರದ್ದುಗೊಳಿಸಿ ದೇಶಕ್ಕಾಗಿ ಶಮಿ ತೆಗೆದುಕೊಂಡಿದ್ದಂಥ ನಿರ್ಧಾರಕ್ಕೆ ಎಲ್ಲ ಕಡೆ ಮೆಚ್ಚುಗೆ ವ್ಯಕ್ತವಾಗಿತ್ತು. ಆದರೆ ಈಗ ರಂಜಾನ್ ತಿಂಗಳಂದು ಉಪವಾಸ ಆಚರಿಸದ ಶಮಿಯನ್ನ ಅಖಿಲ ಭಾರತೀಯ ಮುಸ್ಲಿಂ ಜಮಾತ್ ಅಧ್ಯಕ್ಷ ಶಹಬುದ್ದೀನ್ ರಜ್ವಿ ಬರೇಲ್ವಿ ಕ್ರಿಮಿನಲ್ ಅಂತ ಕರೆದಿದ್ದಾರೆ. ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಉಪವಾಸ ಮಾಡದೇ ಇದ್ರೆ ಅವನು ಪಾಪಿ. ಮೊಹಮ್ಮದ್ ಶಮಿ ಇಸ್ಲಾಮಿಕ್ ಶರಿಯಾ ನಿಯಮಗಳನ್ನು ಪಾಲಿಸಿಲ್ಲ ಮತ್ತು ಉಪವಾಸವನ್ನ ಆಚರಿಸಿಲ್ಲ, ಅದು ಅವರಿಗೆ ಕಡ್ಡಾಯ ಆಗಿತ್ತು. ಈ ನಿಯಮವನ್ನ ಪಾಲಿಸದೇ ಇರೋದು ಶರಿಯಾ ದೃಷ್ಟಿಯಲ್ಲಿ ದೊಡ್ಡ ಪಾಪ. ಮೊಹಮ್ಮದ್ ಶಮಿ ಇಸ್ಲಾಮಿಕ್ ಜವಾಬ್ದಾರಿಗಳನ್ನ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ತಕ್ಕಂತೆ ವರ್ತಿಸಬೇಕು ಅಂತ ಮೌಲ್ವಾನ ಹೇಳಿದ್ದಾರೆ. हिंदुस्तान की एक मशहूर क्रिकेट शख्सियत मोहम्मद शमी साहब हैं, उन्होंने क्रिकेट के दरमियान पानी पिया या कुछ और चीज पी। तमाम लोग उनको देख रहे थे और इस दरमियान जब वो खेल रहे हैं तो इसका मतलब वो सेहतमंद हैं, तंदुरुस्त हैं, तवाना है। अब ऐसी कंडीशन में उन्होंने रोजा नहीं रखा और रोजा न रख करके फिर उन्होंने पानी भी पिया। दुनिया ने देखा उनको पानी पीते हुए, तो एक उनकी जरिए से एक गलत पैगाम अवाम में गया और रोजा न रख करके उन्होंने गुनाह का काम किया। तो उनको ऐसा नहीं करना चाहिए और वो शरीयत की नजर में वो मुजरिम हैं और गुनहगार हैं। खुदा के यहाँ उनको जवाबदेह होना पड़ेगा. ಇಸ್ಲಾಮಿಕ್ ಸಲಹೆಗಳನ್ನ ಪಾಲಿಸಿದ ಶಮಿಗೆ ಸಲಹೆ ನೀಡಿರುವ ಮೌಲ್ವಾನ ಕ್ರಿಕೆಟ್ ಆಡೋದು ತಪ್ಪಲ್ಲ, ಆದರೆ ಇಸ್ಲಾಂನ ಕರ್ತವ್ಯಗಳು ಮತ್ತು ಬಾಧ್ಯತೆಗಳನ್ನ ಪಾಲಿಸೋದು ಮುಖ್ಯ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಯು ಇಸ್ಲಾಂನ ನಿಯಮಗಳನ್ನ ಪಾಲಿಸೋದು ಕಡ್ಡಾಯ ಆಗಿದೆ ಮತ್ತು ಮೊಹಮ್ಮದ್ ಶಮಿ ಕೂಡ ಅದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದೆ. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಮಾಸ ಆರಂಭ ಆಗಿದೆ. ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ ಈ ಸಮುದಾಯದವರು ಉಪವಾಸ ಬಿಟ್ಟು ಊಟವನ್ನು ಅಂದ್ರೆ ಇಫ್ತಾರ್ ಮಾಡ್ತಾರೆ. ದುಬೈನಲ್ಲಿರುವಂತಹ ಟೀಮ್ ಇಂಡಿಯಾದ ಆಟಗಾರ ಮೊಹಮ್ಮದ್ ಶಮಿ ದೇಶದ ಪಂದ್ಯಕ್ಕಾಗಿ ಉಪವಾಸವನ್ನ ಕೈ ಬಿಟ್ಟಿದ್ರು. ಇದರಲ್ಲಿ ತಪ್ಪೇನಿದೆ? ಹೌದು, ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ, ಬೌದ್ಧರು, ಯಾವುದೇ ಧರ್ಮವನ್ನ ಪಾಲನೆ ಮಾಡೋದು ಅವರವರ ವೈಯಕ್ತಿಕ ವಿಚಾರ. ನಮ್ಮ ದೇಶದಲ್ಲಿ ಬೇರೆ ಧರ್ಮವನ್ನ ಸ್ವೀಕಾರ ಮಾಡುವ, ಅದರ ಪಾಲನೆ ಮಾಡುವ ಅವಕಾಶ ನಮಗೆ ಕಾನೂನೇ ಕೊಟ್ಟಿದೆ. ಅದಕ್ಕೆ ತಕ್ಕಂತೆ ಎಷ್ಟೋ ಮಂದಿ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ, ಮುಸ್ಲಿಂ ಧರ್ಮದಿಂದ ಮತ್ಯಾವುದೋ ಧರ್ಮಕ್ಕೆ ಮತಾಂತರ ಕೂಡ ಆಗಿದ್ದಾರೆ. ಸೊ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡಿದ್ದಾರೆ. ಹೀಗೆ ಈ ಧರ್ಮವನ್ನ ಬದಲಾಯಿಸಿದ ಉದಾಹರಣೆಗಳು ಸಹ ಬೇಕಾದಷ್ಟಿದೆ. ಇನ್ನು ಮೊಹಮ್ಮದ್ ಶಮಿ ವಿಚಾರಕ್ಕೆ ಬರೋದಾದ್ರೆ, ರಂಜಾನ್ ಟೈಮ್ನಲ್ಲಿ ಯಾರು ಉಪವಾಸ ಮಾಡ್ತಿದ್ದಾರೆ, ಯಾರು ಮಾಡ್ತಿಲ್ಲ ಅನ್ನೋ ವಿಚಾರ ಅವರವರ ಪರ್ಸನಲ್. ನೀವು ಉಪವಾಸ ಮಾಡಲೇಬೇಕು ಅಂತ ಯಾರಿಗೂ ಒತ್ತಾಯ ಮಾಡೋ ಹಾಗೆ ಇಲ್ಲ. ಅವ್ರಿಗೆ ಇಷ್ಟ ಇದ್ರೆ ಉಪವಾಸ ಮಾಡ್ತಾರೆ, ಅವ್ರಿಗೆ ಕಷ್ಟ ಆದ್ರೆ ಮಾಡೋದಿಲ್ಲ. ಪಾಪ ಪುಣ್ಯ ಅಂತ ನಂಬಿ ಒಂದಿಷ್ಟು ಮಂದಿ ಉಪವಾಸ ಮಾಡ್ಬೋದು, ಆದರೆ ಇನ್ನೆಷ್ಟೋ ಮಂದಿಗೆ ಹಸುವಾದ್ರೂ ಕೂಡ ತಿನ್ನೋಕಿಲ್ದೇ ಇರುವಂಥ ಪರಿಸ್ಥಿತಿ ಇರುತ್ತೆ. ಅಂಥವರಿಗೆ ಪ್ರತಿದಿನನೂ ಉಪವಾಸನೇ. ವಾರದಲ್ಲಿ 3 ಬಾರಿ ತಿನ್ನೋಕಿಲ್ದೇ ಇದ್ದಾಗ ಅಂಥವ್ರು ಉಪವಾಸ ಇರ್ತಾರೆ. ದೇವ್ರು ಯಾಕೆ ಅಂಥವ್ರಿಗೆ ಒಲಿಯೋದಿಲ್ಲ? ದಿನ ಕಳೆದಂತೆ ಅವರ ಪರಿಸ್ಥಿತಿ ಮತ್ತೂ ಕಷ್ಟ ಆಗ್ಬಿಡುತ್ತೆ.
ಬಿಟ್ರೆ ಈಸಿ ಅಂತೂ ಆಗೋದಿಲ್ಲ. ಯಾಕೆ ದೇವ್ರು ಯಾಕೆ ಅಂಥವ್ರಿಗೆ ಒಲಿಯೋದಿಲ್ಲ? ಹಾಗಾದ್ರೆ ಈ ಎಲ್ಲ ಪ್ರಶ್ನೆಗಳು ಬರೋದು ಸಹಜ. ಇನ್ನು ಮೊನ್ನೆ ನಡೆದಂಥ 50 ಓವರ್ ಮ್ಯಾಚ್ನಲ್ಲಿ ಮಿನಿಮಮ್ 3ರಿಂದ 3.5 ತಾಸು ಫೀಲ್ಡಲ್ಲಿ ಇರಬೇಕಾಗತ್ತೆ. 3ರಿಂದ 3.5 ತಾಸು ಫೀಲ್ಡಲ್ಲಿ ಇರಬೇಕು ಅಂತಂದರೆ ಅವರ ಎನರ್ಜಿ ಲೆವೆಲ್ ಎಷ್ಟಿರಬೇಕು? ಉಪವಾಸ ಇದ್ದರೆ ಅವರಿಗೆ ಎನರ್ಜಿ ಎಲ್ಲಿಂದ ಬರಬೇಕು? ಎನರ್ಜಿ ಲೆವೆಲ್ ಎಷ್ಟು ಡೌನ್ ಆಗಿರುತ್ತೆ? ಎನರ್ಜಿ ಲೆವೆಲ್ ಡೌನ್ ಆದಾಗ ಆಟ ಆಡೋಕ್ಕಾದರೂ ಆಗತ್ತಾ? ಮಾತಾಡೋಕ್ಕಿಂತ ಮೊದಲು ಈ ಎಲ್ಲ ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಜ್ಯೂಸ್ ಕುಡಿಯೋದಕ್ಕೆ ಅಪರಾಧಿ ಆಗೋದಿದ್ರೆ ಉಪವಾಸ ಮಾಡಿ ಬೇರೆಯವರ ತಲೆ ಒಡೆದು ದುಡ್ಡು ಮಾಡೋ ಜನ ಬೇಕಷ್ಟಿದ್ದಾರೆ ನಮ್ಮ ಸಮಾಜದಲ್ಲಿ. ಅವರಿಗೆ ಪುಣ್ಯ ಸಿಗತ್ತಾ, ಪಾಪ ಸಿಗತ್ತಾ? ಯಾವುದೇ ಧರ್ಮ, ಯಾವುದೇ ಆಚರಣೆ, ಯಾವುದೇ ಸಂಪ್ರದಾಯಗಳು ಮನುಷ್ಯರನ್ನ ಹಿಂಸಿಸುವ, ಮನಸ್ಸಿಗೆ ಘಾಸಿ ಮಾಡುವ, ನೆಮ್ಮದಿಯನ್ನು ಕಿತ್ಕೊಳ್ಳುವ, ಒತ್ತಡವನ್ನು ಹಾಕೋ ರೀತಿ ಇರಬಾರ್ದು. ಎಲ್ಲ ಸಂಪ್ರದಾಯ, ನಂಬಿಕೆ ಎಲ್ಲನೂ ಅವರವರ ಪರ್ಸನಲ್ ವಿಚಾರ. ನಾನು ನಂಬ್ತೀನಿ ಅಂತಂದರೆ ಅದು ನನ್ನ ನಂಬಿಕೆ, ಅಥವಾ ನಾನು ನಂಬೋದಿಲ್ಲ ಅಂತಂದ್ರೂ ಸಹ ಅದು ನನ್ನದೇ ನಿರ್ಧಾರ, ಅದು ನನ್ನ ನಂಬಿಕೆ. ನಾನು ನಂಬೋದ್ರಿಂದ, ನಂಬದೇ ಇರೋದ್ರಿಂದ ಸಮಾಜಕ್ಕೆ ಹಾನಿ ಆಗೋದಿಲ್ಲ ಅಂತಂದರೆ ಇದನ್ನು ಪ್ರಶ್ನೆ ಮಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ. ಸಪೋಸ್ ಶಮಿ ಏನಾದರೂ ನಾನು ರಂಜಾನ್ ಆಚರಣೆ ಮಾಡೋದಿಲ್ಲ, ನೀವು ಮಾಡಬೇಡಿ ಅಂತ ಹೇಳಿದಿದ್ರೆ ಅದು ತಪ್ಪಾಗ್ತಿತ್ತು. ಬೇರೆಯವರಿಗೆ ಮಾಡಬೇಡಿ ಅಂತ ಹೇಳೋ ಅಧಿಕಾರ ಯಾರಿಗೂ ಇರೋದಿಲ್ಲ. ಅದೇ ರೀತಿ ಶಮಿ ಆಚರಣೆ ಮಾಡಿಲ್ಲ ಅಂದ ಮಾತ್ರಕ್ಕೆ ಮುಸ್ಲಿಂ ಸಮುದಾಯದಲ್ಲಿ ಯಾರಿಗೂ ಏನೂ ಹಾನಿ ಅಂತೂ ಆಗೋದಿಲ್ಲ. ಹಾಗಾಗಿ ಈ ರೀತಿಯ ಆಚರಣೆಗಳು ಅವರವರ ವೈಯಕ್ತಿಕ ವಿಚಾರ. ವಯಸ್ಸಾದವರು, ಗರ್ಭಿಣಿಯರು, ಟ್ರಾವೆಲ್ ಮಾಡ್ತಾ ಇರೋರು, ಹಾಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದವರಿಗೆ ರಂಜಾನ್ ಆಚರಣೆಯನ್ನು ಸ್ಕಿಪ್ ಮಾಡಬಹುದು ಅಂತ ಮುಸ್ಲಿಂ ಧರ್ಮವೇ ಹೇಳುತ್ತೆ. ಇನ್ನು ಶಮಿ ಜ್ಯೂಸ್ ಕುಡಿದಿರೋದಕ್ಕೆ ಮೌಲ್ವಿ ಹೇಳಿರೋ ಮಾತಿಗೆ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.